ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಶಿಡ್ಲಘಟ್ಟ ತಾಲೂಕು ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪಪ್ರಧಾನಿಗಳಾದ ಡಾ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜಯಂತಿಯನ್ನು ದೀಪ ಬೆಳಗುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಮಹನೀಯರ ಬಗ್ಗೆ ನಾವು ಯಾಕೆ ಇವತ್ತು ಈ ಜಯಂತಿಗಳನ್ನು ಮಾಡಲು ಕಾರಣ, ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಈ ಸಮಾಜದ ಸೇವೆ, ಅವರ ದಿವಸದಲ್ಲಿ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಇವತ್ತು ಈ ಜಗತ್ತು ಭೂಮಿ ಇರೋ ತನಕ ಅವರ ಒಂದು ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಕಾರಣ ಇವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಏನಿವತ್ತು ಹಲವಾರು ನಾಯಕರು ಮಹನೀಯರು ಇವತ್ತು ಬಸವಣ್ಣನವರ ಕಾಲ 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಹಿಡಿದು ಇವತ್ತು ಈ ಒಂದು ನಮ್ಮ ಸ್ವತಂತ್ರ ಬಂದ ಮೇಲೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಲಾಲ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವತ್ತು ಬಾಬಾ ಜಗಜೀವನ್ ರಾಮ್ ಇರುವ ಹೆಸರೆಲ್ಲ ಯಾಕೆ ಬಂದಿದೆ ಅಂದರೆ ಅವರ ಒಂದು ಅಧಿಕಾರ ಅವಧಿಗೆ ಎಲ್ಲ ಸಮುದಾಯಗಳ ಪರವಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ. ಇವತ್ತು ಮುಖ್ಯವಾಗಿ ಇಡೀ ಭಾರತ ದೇಶದಲ್ಲಿ 1946ರಿಂದ 1977 ತನಕ ಸುಮಾರು 31 ವರ್ಷಗಳ ಕಾಲ ಕೇಂದ್ರದಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಏಕೈಕ ನಾಯಕ ಯಾರಾದರೂ ಇದ್ದರೆ ಅದು ಇವರು ಬಾಬಾ ಜಗಜೀವನ್ ರಾಮ್. ಇವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಮೊದಲನೇದಾಗಿ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾರ್ಮಿಕ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ ಇವತ್ತು ಅವರ ಒಂದು ತತ್ವಾದರ್ಶಗಳನ್ನು ನಾವು ಸಹ ಅಳವಡಿಸ್ಕೊಂಡು ಬರ್ತದೆ. 1977ರಲ್ಲಿ ಜನವರಿ ತಿಂಗಳಿಂದ ಜುಲೈ ತಿಂಗಳವರೆಗೂ ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಹ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದ, ತಮ್ಮೆಲ್ಲರ ಒಂದು ಸಹಕಾರದಿಂದ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಇವತ್ತು ನಾವು ಪ್ರಾಮಾಣಿಕತೆಯಿಂದ ಎಲ್ಲ ಸಮುದಾಯದ ಪರವಾಗಿ ನಾವು ಕೆಲಸ ಮಾಡಿದಾಗ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು, ಆ ಯೋಜನೆಗಳು ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಇನ್ನು ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ಜನಪ್ರತಿನಿಧಿ, ಮುಖ್ಯವಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಗಮನದಲ್ಲಿ ಇಟ್ಕೊಂಡು ಬಡವರ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ, ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಇದೆ. ಈ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಹೇಳಿ ನಾವು ಸುಮಾರು ನಿರಂತರವಾಗಿ ನನ್ನ ಅಧಿಕಾರ ಬಂದ ಅದು ಮುಂಚಿತವಾಗಿ ನನ್ನ ಗಮನ ಇವತ್ತು ಈ ಕ್ಷೇತ್ರಕ್ಕೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಒಂದು ಅವಕಾಶ ಬಂದಿದೆ. ನಮ್ಮೆಲ್ಲರೂ ಹೆಚ್ಚಿನ ಸಹಕಾರ ದಿನಾಂಕ 14/4/2025 ಅಂಬೇಡ್ಕರ್ ಜಯಂತಿ ದಿವಸ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವತ್ತು ಅಂಬೇಡ್ಕರ್ ಭವನ ಬುದ್ಧಿ ಪೂಜೆ ಮಾಡಬೇಕು. ನಮ್ಮ ಉಸ್ತುವಾರಿ ಸಚಿವರು ಸಹ ತಂದಿದ್ದೀನಿ. ತಾವೆಲ್ಲರೂ ಅವತ್ತು ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಜನಸಾಮಾನ್ಯ ತಲುಪಿಸ್ತಕ್ಕಂಥ ಕೆಲಸ ಮತ್ತು ಅಂಬೇಡ್ಕರ್ ಭವನ ಬುದ್ಧಿ ಪೂಜೆ ಮತ್ತು ನಮ್ಮ ನೌಕರರ ಸಂಘದ ಕಟ್ಟಡ ಮತ್ತು ಈ 3 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ತಾವೆಲ್ಲರೂ ಸ್ವಂತ ತಾವೇ ಸ್ವಯಂ ಪ್ರೇರಿತರಾಗಿ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖ್ಯನ ನಾವು ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸಹಕಾರ ಮಾಡಿ ಅವರು ಉತ್ತಮವಾದಂತಹ ಶಿಕ್ಷಣ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದ್ರು ಕೂಡ ವಿದ್ಯಾಭ್ಯಾಸದಲ್ಲಿ ಯಾವುದೇ ಹಿನ್ನಡೆ ಇರೋದಿಲ್ಲ. ಒಂದು ಬಾರಿ 1925ರಲ್ಲಿ ಅವರು ಓದ್ತಿದ್ದಂತಹ ಒಂದು ಶಾಲೆಗೆ ಅಂದಿನ ಸ್ವತಂತ್ರ ಹೋರಾಟಗಾರರು, ಸಮಾಜದ ಸುಧಾರಕರಾದಂತಹ ಮದನ ಮೋಹನ ಮಾಳವಿಯವರು ಭೇಟಿ ಮಾಡ್ತಾರೆ. ಅವತ್ತು ಅವ್ರ ಶಾಲೆಯಲ್ಲಿ ಇವ್ರನ್ನ ಸ್ವಾಗತ ಭಾಷಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿತು. ಅವರ ಭಾಷಣ ಒಂದು ವೈಖರಿ ನೋಡಿ ಇಂಪ್ರೆಸ್ ಆಗಿ ಅವರಿಗೆ ಆಹ್ವಾನಿಸ್ತಾರೆ. ನಿಮ್ಮ ಹೆಚ್ಚಿನ ಶಿಕ್ಷಣಕ್ಕೆ
ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಆಗಮಿಸು, ಅಲ್ಲಿ ನಿಮಗೆ ಉತ್ತಮ ಶಿಕ್ಷಣ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಮತ್ತೆ ಅಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಅಲ್ಲಿ ತುಂಬ ಹೋರಾಟ ಮಾಡ್ತಾರೆ. ಎಲ್ಲಿ ಹಿಂದೂ ಸಮಾಜದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ಆ ಹಾಸ್ಟೆಲಲ್ಲೂ ಕೂಡ ಹೆಚ್ಚಿನ ರೀತಿಯವರಿಗೆ ಅವಮಾನ ಆಗುತ್ತೆ. ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಅವರು ಪ್ರೈಮರಿ ಶಾಲೆಯಲ್ಲಿ ಕುಡಿಯ ನೀರಿಗೆ ಜಾತಿವಾದ ಸಪ್ರೇಟ್ ಇದ್ದಾಗ ಮಡಿಕೆಯಲ್ಲಿ ಅದನ್ನು ಕೂಡ ಮಡಿಕೆಗಳನ್ನ ಹೊಡೆದಾಕಿರ್ತಾರೆ. ಸೊ ಆ ರೀತಿ ಅವರ ಹೋರಾಟ ಮನೋಭಾವ ಅವರ ಶಿಕ್ಷಣ ದಿನಗಳಲ್ಲೇ ಪ್ರಾರಂಭಿಸಿರ್ತಾರೆ. ನಂತರ ಅವರು ಕೋಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಸೈನ್ಸಲ್ಲಿ ಮುಗಿಸ್ತಾರೆ. ಅವ್ರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸಂಪರ್ಕ ಬರುತ್ತೆ ಮೊದಲಿಗೆ. ಇವರ ಒಂದು ಶಿಕ್ಷಣ ಮತ್ತೆ ಇವರ ಹೋರಾಟ ಮನೋಭಾವ ನೋಡಿ ಅವರು ಈ ಹಿಂದೆ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಆಹ್ವಾನಿಸ್ಕೊಳ್ತಾರೆ. ಹಾಗೆ ಗಾಂಧೀಜಿಯವರು ಅಸ್ಪೃಶ್ಯತಾ ಬಗ್ಗೆ ಹೋರಾಟ ಮಾಡ್ತಾರೆ. ಆ ಒಂದು ಹೋರಾಟದಲ್ಲಿ ಇವರು ಕೂಡ ಭಾಗಿಯಾಗಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಇದೆಲ್ಲ ಅರ್ಥ ಅಂದಿನ ಕಾಂಗ್ರೆಸ್ ಸರ್ಕಾರ ಸ್ವತಂತ್ರ ಪೂರ್ವದಲ್ಲೇ ಒಂದು ಏನು ಮಧ್ಯಂತರ ಸರ್ಕಾರ ಬಂದಿರುತ್ತದೆ 1946ರಲ್ಲಿ ಇವರಿಗೆ ಲೇಬರ್ ಮಿನಿಸ್ಟರ್ ಅಂದಿನ ಕಾರ್ಮಿಕ ಸಚಿವರಾಗಿ ಆಯ್ಕೆ ಮಾಡ್ತಾರೆ. ಅವತ್ತು ಜಿನೆವಾಗ ನಮ್ಮ ಭಾರತದಿಂದ ಪ್ರತಿನಿಧಿಯಾಗಿ ಇವರು ಕಳಿಸ್ಕೊಡ್ತಾರೆ ಜಿನೆವಾಗ ಸ್ವದೇಶಕ್ಕೆ. ಏನಕ್ಕೆ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಒಂದು ಸಂಘ ಅಂತ ಸ್ಥಾಪನೆ ಆಗಿರುತ್ತೆ. ಆ ಒಂದು ಸಂಘಕ್ಕೆ ಭಾರತ ಪ್ರತಿನಿಧಿಯಾಗಿ ಇವ್ರನ್ನ ಕಳಿಸ್ಕೊಟ್ಟು ಒಂದು ಉತ್ತಮವಾದಂತಹ ರೀತಿಯಲ್ಲಿ ನಮ್ಮ ಭಾರತದಲ್ಲಿರುವಂತಹ ಕಾರ್ಮಿಕ ಪದ್ಧತಿ ಬಗ್ಗೆ ಅಲ್ಲಿ ಇಡೀ ವಿಶ್ವಕ್ಕೆ ತಿಳಿಸ್ಕೊಟ್ಟು ಇದರ ಒಂದು ಸುಧಾರಣೆ ಆಗಬೇಕು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ಜಗತ್ತಿಗೆ ಒಂದು ರೀತಿಯ ಸಂದೇಶ ಒಬ್ಬ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಅಷ್ಟು ಸಣ್ಣ ವಯಸ್ಸಲ್ಲಿ ಮಂತ್ರಿ ಆಗಿರುವಂತಹ ಇತಿಹಾಸ. ಹಿಂಗೆಷ್ಟು ಅತ್ಯಂತ ಯುವಕ ಏನು ವಯಸ್ಸಿನಲ್ಲಿ ಮಂತ್ರಿ ಆಗಿರುವಂತಹ ಒಬ್ಬ ದಲಿತ ಹುಡುಗ. ನಿಜವಾಗ್ಲೂ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ನಮ್ಮ ಮಕ್ಕಳನ್ನ ನಾವೇನು ಮಾಡ್ತಾ ಇದ್ದೀವಿ. ಸ್ವತಂತ್ರ ಪೂರ್ವದಲ್ಲೇ ಅವತ್ತಿದ್ದಂಥ ಅಸ್ಪೃಶ್ಯತೆ ಅಸಮಾನತೆಯಲ್ಲೇ ಅಂತಹ ಮಟ್ಟದಲ್ಲಿ ಎಜುಕೇಶನ್ ಮಾಡಿದ್ದಕ್ಕೆ ಅವತ್ತು ಅವ್ರನ್ನ ಗುರುತಿಸಿದ್ರು ಕಾಂಗ್ರೆಸ್ ಸರ್ಕಾರ, ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರಿಗೆ ಮಂತ್ರಿ ಮಾಡಿ ನಂತರ ನಿಮಗೆಲ್ಲ ಗೊತ್ತು ಹಲವಾರು ಹುದ್ದೆಗಳನ್ನ ಅನುಭವಿಸಿದ್ರು. ಕೇವಲ ಅವರು ಅಧಿಕಾರ ಆ ರೀತಿಯಲ್ಲಿ ಅನುಭವಿಸಿ ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿಲ್ಲ ಅನ್ನೋದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು 1971ರಲ್ಲಿ ಇಂಡೋ ಪಾಕ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತೆ, ಭಾರತ ಗೆಲ್ಲುತ್ತೆ. ಅದರಲ್ಲಿ ಪ್ರಮುಖ ಪಾತ್ರ ಇವರು ವಹಿಸಿರ್ತಾರೆ. ಯಾಕೆಂತಂದ್ರೆ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಇವರಾಗಿರ್ತಾರೆ. ನಂತರ 1977ರಲ್ಲಿ ಕೃಷಿ ಮಂತ್ರಿ ಆಗ್ತಾರೆ. ಅವತ್ತು ಭಾರತದಲ್ಲಿ ಹಲವಾರು ನಮ್ಮ ಹಿರಿಯರನ್ನ ಕೇಳಿದ್ರೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಏನು ಬದುಕಿದ್ದದ್ದು 3 ಊಟ ಮಾಡಲಿಕ್ಕೂ ಎಷ್ಟೋ ಜನ 1 ಊಟನ ತ್ಯಾಗ ಮಾಡಿದ್ದಾರೆ. ಯಾಕೆಂತಂದ್ರೆ ಅವತ್ತಿನ ಪರಿಸ್ಥಿತಿ ನಮ್ಮ ಭಾರತದ ಜನಸಂಖ್ಯೆ ತಕ್ಕಂತೆ ಆಹಾರ ಉತ್ಪಾದನೆ ಇರಲಿಲ್ಲ. ಅವತ್ತು ಕೃಷಿ ಮಂತ್ರಿಯಾಗಿ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ನನ್ನ ಹುಟ್ಟುಹಾಕಿ ಇವತ್ತು ಭಾರತ ಎಲ್ಲರೂ ಕೂಡ ನಾವು ಉಪವಾಸ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಗೌರವಯುತವಾಗಿ ಆಹಾರ ನಾವು ಪಡಿತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಬುನಾದಿ ಅಂದಿನ ಕೃಷಿ ಸಚಿವರಾಗಿದ್ದಂತಹ ಬಾಬು ಜಗಜೀವನ್ ರಾಮ್. ನಾವು ಏನ್ ಮಾಡ್ತೀವಿ, ಒಬ್ಬ ದಲಿತ ನಾಯಕ ಅಂತಂದ್ರೆ ಅವ್ರಿಗೆ ಮಾತ್ರ ಮೀಸಲು, ಅವರ ಜನಾಂಗಕ್ಕೆ ಮಾತ್ರ ಮೀಸಲು ಅನ್ನೋ ಒಂದು ಕೆಟ್ಟ ಮನಸ್ಥಿತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಪುಣ್ಯಪುರ ಹೇಳ್ತಾ ಇದ್ದೀವಿ ಸರ್, ದಯಮಾಡಿ ನೀವು ಎಲ್ಲ ಸಮುದಾಯಕ್ಕೂ ಕರಿಬೇಕು, ಈ ಮಹನೀಯರು ಒಂದು ಸಮುದಾಯಕ್ಕಲ್ಲ ಅಂತ. ಅವ್ರ ಮಾತು ಅಕ್ಷರ ಸಹ ನಿಜ. ನಾವು ಎಲ್ಲರೂ ಕರೆದಿರ್ತೀವಿ, ನಮ್ಮ ಇಲಾಖೆಯಿಂದ ಇರ್ಬೋದು, ನಮ್ಮ ಸಿಬ್ಬಂದಿ ಪ್ರತಿಯೊಂದು ಸಮಾಜದ ಸಂಘದ ಮುಖ್ಯಸ್ಥರುಗಳನ್ನ ನಾವು ಸಂಪರ್ಕಿಸಿ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿರ್ತೀವಿ. ಅದಕ್ಕೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಅವರು ನಮ್ಮ ನಾಯಕರು ಕೇವಲ ಒಂದು ಜಾತಿಗೆ ಮೀಸಲಲ್ಲ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬಂದಾಗ ಮಾತ್ರ, ಸಾರ್ವಜನಿಕರಲ್ಲಿ ಬಂದಾಗ ಮಾತ್ರ ಎಲ್ಲರೂ ಭಾಗವಹಿಸಿ ಆ ಒಂದು ಮಹನೀಯರ ಸಾಧನೆಯನ್ನು ನೆನೆಸ್ಕೊಳ್ಳೋದ್ರ ಜೊತೆಗೆ ಅವರ ಮಾರ್ಗದರ್ಶನ, ಅವರ ಒಂದು ಆದರ್ಶಗಳನ್ನ ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ ಅವುಗಳನ್ನ ಮಾಡಬೇಕು. ಹಾಗೆ ಮಾತ್ರ ಏನಾದರೂ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಕೇವಲ ನಾವು ಇವತ್ತು ಜಯಂತಿ ಆಗಿತ್ತು, ಎಲ್ಲರೂ ಸಿಹಿ ಊಟ ಮಾಡಿದ್ವಿ, ಕಾರ್ಯಕ್ರಮ ಮುಗಿಯಿತು, ಇಲ್ಲಿಗೆ ಸೀಮಿತ ಆಗುತ್ತೆ. ಏನು ಬದಲಾವಣೆ ಮಾಡ್ತಾ ಇದ್ದೀವಿ ಈಗ ತುಂಬಾ ಸಂಘ ಸಂಸ್ಥೆಗಳಿಗೆ. ಸೊ ಏನಾದರೂ ಸಮಾಜದಲ್ಲಿ ಶಿಕ್ಷಣದಲ್ಲಿ ಈಗ ನಮ್ಮ ಶಾಸಕರು SSLC ಮಕ್ಕಳು, ಅದರಲ್ಲೂ ಸರ್ಕಾರ
ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳನ್ನ ಏನಾದರೂ ಮಾಡಿ ಈ ಬಾರಿ ಕಳೆದ ಬಾರಿ ಬರೀ 50-55% ಬಂದಿತ್ತು ನಮ್ಮ ತಾಲೂಕು ಏನೋ ಉತ್ತೀರ್ಣ ಆಗಿರುವಂತಹ ಶೇಕಡವಾರು ನೋಡಿದ್ರೆ. ಈ ಬಾರಿ ಅತಿ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು. ನಿಮಗೆಲ್ಲ ಗೊತ್ತು, ಹೆಚ್ಚು ಹೋಗೋರು ಯಾರು ಬಡವರು, ದಲಿತರು, ಅಲ್ಪಸಂಖ್ಯಾತರ ಮಕ್ಕಳೇ, ರೈತರ ಮಕ್ಕಳೇ ಸರ್ಕಾರಿ ಶಾಲೆಗೆ ಹೋಗೋದು. ಅವ್ರು SSLC ಬೇಕಾಗಿ ಮನೆಯಲ್ಲಿ ಉಳ್ಕೊಂಡ್ರೆ ಅವರು ಮುಂದಿನ ಜೀವನ ಕೂಲಿ ಮಾಡೋದು ಅಥವಾ ಕೆಟ್ಟ ಚಟಗಳಿಗೆ ಬಲಿಯಾಗೋದು ಸಾಧ್ಯ ಆಗುತ್ತೆ. ಹಾಗಾಗಿ ಹಾಗಾಗಬಾರ್ದು. ನಮ್ಮ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವಂತರು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತೆ ವಸತಿ ಶಾಲೆಗಳು, ಏಡೆಡ್ ಶಾಲೆಗಳ ಎಲ್ಲ ಮುಖ್ಯಸ್ಥರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ನಾವು ಕೂಡ ಪ್ರತಿ ಶಾಲೆಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಜವಾಬ್ದಾರಿ ತಗೊಂಡು ಈ ಬಾರಿ ಇವತ್ತಿಗೆ ಕ್ಲಾಸ್ ಎಕ್ಸಾಮ್ ಇದೆ SSLC. ಸೊ ಉತ್ತಮ ಏನೋ ರಿಸಲ್ಟ್ ಬರುತ್ತೆ ಅಂತ ನಿರೀಕ್ಷೆ ಇದೆ. ಈ ಬಾರಿ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ. ಈ ರೀತಿ ನೀವುಗಳು ಕೂಡ ಕೈ ಜೋಡಿಸಿದ್ರೆ ಯಾರು ಶಾಲೆಯಲ್ಲಿ ಬಿಡ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಪ್ರಮುಖವಾಗಿ ಅವ್ರನ್ನ ಮತ್ತೆ ಶಾಲೆಗೆ ಬರೋ ರೀತಿ ಮಾಡಿದ್ರೆ, ದಯಮಾಡಿ ಇವರು ಏನು ಸಾಧನೆ ಮಾಡಿದ್ದಾರೆ, ಇವರು ಮಾರ್ಗದರ್ಶನ ಇದೆ, ಅದು ಈ ಸ್ವತಂತ್ರ ಭಾರತದಲ್ಲಿ 100% ಜಾರಿಯಾಗಬೇಕು ಅಂತಂದ್ರೆ ನೀವು ನಾವೆಲ್ಲರೂ ಸೇರಬೇಕು. ಮುಂದಿನ ಮಕ್ಕಳನ್ನ, ಭವಿಷ್ಯನ ಅವರ ಒಂದು ಶಿಕ್ಷಣದಲ್ಲಿ ಉತ್ತಮಗೊಳಿಸಬೇಕು. ಈಗ ನಾವು ಜಸ್ಟ್ ಎಲ್ಲ ಹಿರಿಯರು ಮಾತಾಡಿದ್ರು, ಅವರು ಸಣ್ಣ ಗ್ರಾಮದವರೆಗೂ ಉಪ ಪ್ರಧಾನಿವರೆಗೂ ಬೆಳೀತಾರೆ ಅಂತಂದ್ರೆ ಅವ್ರಿಗೆ ಶಿಕ್ಷಣ ಒಂದೇ ಸಾಧ್ಯ ಆಗಿದ್ದು ಆ ಉನ್ನತ ಹುದ್ದೆಗೆ ಗುರುತಿಸಿ ಅವ್ರಿಗೆ ಆ ಹುದ್ದೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲರ ತರನು ಓದ್ತಿರ ಮನೆಯಲ್ಲಿ ಹಳ್ಳಿಗೆ ಇದ್ದಿದ್ರೆ ಅವ್ರನ್ನ ಯಾರು ಗುರುತಿಸಿದ್ರು, ಅವ್ರನ್ನ ಮಂತ್ರಿ ಮಾಡ್ತಿದ್ರು, ಸಂಸದರು ಮಾಡ್ತಿದ್ರು. ಅತಿ ಹೆಚ್ಚು ವರ್ಷ ಅವರು ಸಂಸದರಾಗಿದ್ದರು. ಅವರು ರಾಜಕೀಯಕ್ಕೆ 36 ಬರ್ತಾರೆ, ಸ್ವತಂತ್ರ ಪೂರ್ವದಲ್ಲಿ 46ರಲ್ಲಿ ಏನೋ ಸಂಸದರಾಗಿ ಮಧ್ಯಂತರ ಸರ್ಕಾರದಲ್ಲಿ ಮಂತ್ರಿ ಆದಮೇಲೆ 86ವರೆಗೂ ಅವರ ಒಂದು ಕೊನೆ ತಿಂಗಳು ಸಂಸದರಾಗಿದ್ದಾರೆ. ಸೊ ಈ ರೀತಿ ಒಂದು ಸಾಧನೆ ಯಾವಾಗ ಸಾಧ್ಯ ಅಂದರೆ ಶಿಕ್ಷಣನೇ ಬೇಸಿಲ್ಲ. ಸೊ ಸ್ವತಂತ್ರ ಭಾರತದಲ್ಲಿ ಕೆಲವರು ಶಿಕ್ಷಣ ಇಲ್ಲ ಅಂದರೂ ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಮಂತ್ರಿ ಅಥವಾ ಶಾಸಕ ಆಗಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಒಬ್ಬ ದಲಿತ ಕುಟುಂಬದಿಂದ ಬಂದವರು ಒಂದು ಉತ್ತಮ ಮಟ್ಟದ ಸಮಾಜ ಗುರುತಿಸುವಂಥ ಸ್ಥಾನಕ್ಕೆ ಬರಬೇಕು, ಒಬ್ಬ ಅಧಿಕಾರಿ ಆಗಬೇಕು ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಿಮಗೆ ಅಥವಾ ನಮಗೆ ಕೊಟ್ಟಂತಹ ಸಂವಿಧಾನನ ಇರುವಂತಹ ಮೀಸಲಾತಿನ ಬಳಸ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಅದೊಂದು ಶಿಕ್ಷಣ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಕೈ ಜೋಡಿಸಿ ಈ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಮಕ್ಕಳು ಕೂಡ ಉತ್ತಮ ಶಿಕ್ಷಣವಂತ ಆಗೋ ರೀತಿ ಸಹಕಾರ ಮಾಡಬೇಕು ಅಂತ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ದಿನ ನಿಮ್ಮೆಲ್ಲರೂ ಕೂಡ ಕೋರ್ತಾ ಈ ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಡುವಂತ ನಮ್ಮೆಲ್ಲರೂ